ಚನ್ನಗಿರಿ ತಾಲೂಕು ಕಚೇರಿಯಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಉಗಮ ಮಹೋತ್ಸವ ಪಂಚ ಆಚಾರಗಳು ಸಾಮರಸ್ಯ ಜೀವನದ ಆಧಾರ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಚನ್ನಗಿರಿ ತಾಲೂಕು ಆಡಳಿತ ಕಚೇರಿ ಸಭಾಂಗಣದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉಗಮ ಮಹೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ತಾವರೆಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ವೇಳೆ ಮಾತನಾಡಿದ ಸ್ವಾಮೀಜಿ, ಜಗದ್ಗುರು ರೇಣುಕಾಚಾರ್ಯರು ಧಾರ್ಮಿಕ ಕ್ರಾಂತಿಗೆ ಮಾತ್ರ ಸೀಮಿತರಾಗಲಿಲ್ಲ. ಅವರು ಸಾಮಾಜಿಕ ಹರಿಕಾರರು ಹೌದು. ಸಮಾಜದಲ್ಲಿ ಸಾಮರಸ್ಯದ ಬದುಕು ಅತ್ಯವಶ್ಯಕ. ಪ್ರತಿಯೊಬ್ಬರೂ ಪಂಚ ಆಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಧಾರ್ಮಿಕ ಹಾಗೂ ಸಾಮಾಜಿಕ ಶುದ್ಧತೆ ಸಾಧ್ಯ ಎಂದು ಹೇಳಿದರು. ಲಿಂಗಾಚಾರ, ಸದಾಚಾರ, ಗಣಾಚಾರ, ಶಿವಾಚಾರ ಹಾಗೂ ಭೃತ್ಯಾಚಾರ ಎಂಬ ಪಂಚ ಆಚಾರಗಳು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದ್ದು, ಇವು ಮಾನವೀಯ ಮೌಲ್ಯಗಳನ್ನು ಬಲಪಡಿಸುವುದರ ಜೊತೆಗೆ ಸಮನ್ವಯ ಜೀವನ ನಡೆಸಲು ಮಾರ್ಗದರ್ಶಿಯಾಗುತ್ತವೆ ಎಂದು ವಿವರಿಸಿದರು. ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮವೇ ಶ್ರೇಷ್ಠ. ಈ ಜನ್ಮವನ್ನು ಪವಿತ್ರಗೊಳಿಸಿಕೊಳ್ಳಲು ಸಾಧು ಸತ್ಪುರುಷರ ಮಾರ್ಗದರ್ಶನ ಅವಶ್ಯಕ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕ ಸಿದ್ದರಾಮೇಶ್, ಸಾಗರದ ಶಿವಲಿಂಗಣ್ಣ, ರಾಜಯ್ಯ, ರುದ್ರಯ್ಯ, ಕೆಪಿಎಂ ಸ್ವಾಮಿ, ಜವಳಿ ರಮೇಶ್, ಮಹೇಶ್, ಮುರುಡಪ್ಪ, ಹರೀಶ್, ಚಂದ್ರಯ್ಯ, ಮಲ್ಲಿಕಾರ್ಜುನ, ರೇಣುಕಯ್ಯ, ಗುರುಮೂರ್ತಣ್ಣ, ಗುರುಸಿದ್ದಯ್ಯ, ಸಂಗಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಕಾರ್ಯಕ್ರಮವು ಧಾರ್ಮಿಕ ಗಂಭೀರತೆ ಮತ್ತು ಸಾಮಾಜಿಕ ಸಂದೇಶಗಳೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ, NKS TV4. ರಾಷ್ಟ್ರೀಯ ಹಬ್ಬಗಳ ಅಂಗವಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗ ಮಹೋತ್ಸವವನ್ನು ಆಚರಿಸಲು ಬಂದಿರುವಂತಹ ಚನ್ನಗಿರಿ ತಾಲೂಕಿನ ಸಮಾಜದ ಎಲ್ಲ ಮುಖಂಡರುಗಳೇ, ಉಪಸ್ಥಿತರಂತಹ ರಾಜಯ್ಯನವರೇ, ಸಾಗರದ ಶಿವಲಿಂಗಪ್ಪನವರೇ, ತಾಲೂಕು ಆಡಳಿತಾಧಿಕಾರಿಗಳಂತಹ ಸಿದ್ದರಾಮೇಶ್ ಅವರೇ, ಆಗಮಿಸಿರುವ ಸಮಸ್ತ ಸದ್ಭಕ್ತ ಮಹಾಶಯರೇ, ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ತುಂಬ ಸಂತೋಷದ ವಿಚಾರ. ಜಗದ್ಗುರು ರೇಣುಕಾಚಾರ್ಯರು ಬರೀ ಧಾರ್ಮಿಕ ಯುಗಪುರುಷರನ್ನಷ್ಟಾಗಿಯೇ ನಾವು ಮಾತನಾಡ್ತಾ ಇದ್ದೀವಿ. ಏಕೆಂದರೆ ಜನಸಾಮಾನ್ಯರಿಗೆ ವಿಚಾರಗಳನ್ನು ಮುಟ್ಟುವುದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಜಗದ್ಗುರು ರೇಣುಕಾಚಾರ್ಯರು